ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತೇನೆ ನೋಡ್ರಿ, ಮೈಸೂರು ಬೋಂಡ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೇನೆ ನೋಡ್ರಿ. ಒಂದು ಗ್ಲಾಸ್ ಗಟ್ಟಿ ಮೊಸರು ತೊಗೊಂಡನು, ಅದಕ್ಕೆ 2 ಚಮಚೆ ಸಕ್ಕರೆ ಹಾಕಾಕತ್ತೀನು. ಒಂದು ಸಕ್ಕರೆ ಹಾಕೋದ್ರಿಂದ ರುಚಿ ಚಲೋ ಬರ್ತಾವೆ ರೀ, ಟೇಸ್ಟ್ ಆಕ್ಕವು. ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ರೀ ರುಚಿಗೆ ತಕ್ಕಟ್ಟ. ಅದನ್ನೆಲ್ಲ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೋಬೇಕು ರೀ, ಒಂದು ಅರ್ಧ ಚಮಚೆ ಎಣ್ಣೆ. ಇದನ್ನು ಹಿಂಗೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ, ಎಲ್ಲ ಹಿಂಗೆ ತಿರುಗಿಸಿ ಅದಕ್ಕೆ ಮೊಸರು ಗಟ್ಟಿ ಇರ್ತೈತಿಲ್ಲ ತಿಳೋಗ್ಬಿಟ್ಟ. ಈಗ 1 ಕಪ್ ಮೈದಾ ಹಿಟ್ಟು ಹಾಕಾಕತ್ತೀನಿ ರೀ. ಗಂಟು ಇರ್ಲಾರ್ದಂಗೆ ಎಲ್ಲ ಹಿಂಗೆ ಕೈಲಿನ ಕಲಸ್ಕೋಬೇಕು ರೀ, ಅಂದ್ರೆ ಕರೆಕ್ಟಾಗಿ ಕೊಡ್ತೈತ್ರಿ ಅದು. ಹಿಂಗೆ ಕೈಲಿ ಎಲ್ಲ ಹೊಡೆದು ಕಲಸ್ಕೋಬೇಕು. ಇದ್ರಾಗ ತಣ್ಣೀರು ಹಾಕ್ಬಾರ್ದು ರೀ, ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿನ ಅಥವಾ ಸ್ವಲ್ಪ ಹಾಕಿ ಹಿಂಗೆ ಕಲಸ್ಕೋಬೇಕು ರೀ. ಭಾಳ ಗಟ್ಟಿನೂ ಆಗಬಾರ್ದು, ಭಾಳ ತಿಳುನೂ ಆಗಬಾರ್ದು, ಈ ರೀತಿ ಕಲಸ್ಕೋಬೇಕು. ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹಾಕಾಕತ್ತೀನಿ ಹೆಚ್ಚಿದ್ವು. ಉಳ್ಳಾಗಡ್ಡಿ ನಡಕ್ ಸಿಗೋದ್ರಿಂದ ಬೋಂಡ ಮಸ್ತ್ ರುಚಿ ಹಾಕಾವ್ರಿ. ಹಸಿಮೆಣ್ಸಿನ್ಕಾಯಿ ಹಾಕಾಕತ್ತೀನಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳೋದು ರೀ. ತುರಿದಿರೋ ಶುಂಠಿ, ಕೊತ್ತಂಬರಿ ಎಲ್ಲನೂ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ರೀ, ಹಿಂಗೆ ಕಲಸ್ಕೊಂಡು. ಇದನ್ನೊಂದು ಅರ್ಧ ಗಂಟೆ ನೆನೆ ಇಡ್ಬೇಕು ರೀ. ಈಗ ನೋಡಿರಿ ನೆನೆದೈತೆ ಹಿಟ್ಟು, ಇದು ಚಲೋ ಬಂದೈತೆ ರೀ. ಹಂಗೆ ಉಬ್ಬಿ ಈಗ ಸ್ವಲ್ಪ 1 ಚಮಚೆ ಅಷ್ಟು ಜೀರಿಗೆ ಹಾಕೊಂಡೀನಿ ರೀ. ಎಲ್ಲ ಮಿಕ್ಸ್ ಮಾಡಿ ಈಗ ಬೋಂಡ ಹಾಕೊಂಡ್ರಿ. ನಿಮ್ಗೆ ಯಾವ ಸೈಜ್ ಬೇಕು ನೋಡಿರಿ, ಆ ಸೈಜ್ ಹಾಕೋಬೇಕು ರೀ. ನಾ ಸಣ್ಣ ಮೀಡಿಯಮ್ ಸೈಜ್ ಹಾಕಾಕತ್ತೀನಿ ರೀ. ಎಣ್ಣೆ ಕಾದೈತಿ, ಈಗ ಹಾಕ್ತೀನಿ ನೋಡಿರಿ. ಹಿಂಗೆ ಇಟ್ಟು ಹಾಕಿ ಕರ್ಕೋಬೇಕು ರೀ, ಅವು ಬರ್ತಾವೆ ರೀ. ಭಾಳ ಎಣ್ಣೆ ಹಾಕಿ ಏನೋ ಕರಿಯತ್ತಿಲ್ಲ ರೀ, ನಾ ಸ್ವಲ್ಪ ಹಾಕೊಂಡನು. ಭಾಳ ಎಣ್ಣೆ ಇಷ್ಟ ಆಕೈತೆ ಅಂತಂದು ಸ್ವಲ್ಪ ಹಾಕಿ ಮಾಡತ್ತೀನು. ಏನು ನೋಡಿರಿ ಅಟ್ಟಿಟ ಹಾಕಿ ಕರಿಬೇಕು ರೀ, ಹೋಗ್ತಾವ ನೋಡಿರಿ ಎಷ್ಟು ಚೆಂದ ಆಗುತ್ತೆ. 2 ಸೈಡ್ದಿಂದ ಹೊಳಸಿ ಕರ್ಕೋಬೇಕು ರೀ, ಕೆಂಪಾಗೋ ಮಟ ಕರಿಬೇಕು ರೀ. ತಿನ್ನಾಕಂತೂ ಬಾಯಾಗ ಭಾಳ ಟೇಸ್ಟಾಗಿರ್ತಾವೆ ರೀ ಇವ. ಇದ್ರಾಗ ಸಣ್ಣ ಕೊಬ್ಬರಿನೂ ಹಸಿದ ಹೆಚ್ಚು ಹಾಕ್ಕೋಬೋದು ರೀ, ನಾ ಹಾಕಿಲ್ಲ ಅದನ್ನು. ಇನ್ನು ನೋಡಿರಿ ಈ ರೀತಿ ಕರ್ಕೋಬೇಕು ರೀ. ನೋಡಿರಿ ಮಸ್ತ್ ಬಂದವ್ರಿ ಎಲ್ಲ ಉಬ್ಬಿ. ಈಗ ತೆಗಿತಾನೆ ರೀ ತಮಗೆ. ಒಂದು ಜಾಳಿಗೆ ಇದ್ರಾಗ ತೆಗೆದ್ರಂದ್ರೆ ಎಣ್ಣಿದ್ರೂ ಎಲ್ಲ ಬಸಿತೈತೆ ರೀ. ಇನ್ನು ಉಳಿದಿದ್ದು ಅಷ್ಟು ಎಲ್ಲನೂ ಕರ್ಕೊಳತ್ತೀನಿ ರೀ. ಈಗ ನೋಡಿ ರೆಡಿ ಆಯ್ತು ರೀ.